ಸುಮ್ಮನೆ ಈ ಬೂಟಾಟೆ ಮಾತುಗಳು ಸುಳ್ಳು ಯಾಕೆ ಹೇಳ್ಕೊಂಡು ನೀವು ಬನ್ನಿ ಸ್ಟೇಜಿಗೆ, ನಾನು ಬನ್ನಿ ಸ್ಟೇಜಿಗಲ್ಲ, ಇರೋದು ಸತ್ಯನೇ ಹೇಳಯ್ಯ. ಆ ಅರ್ಜಿನ ಸತ್ತೋದು ಸೈನ್ ಹೆಂಗೆ ಬಂತು ಅಂತ ಕೇಳ್ತಾ ಇರೋದು, ಅದನ್ನು ಪರಿಶೀಲನೆ ಮಾಡಯ್ಯ ಪುಣ್ಯಾತ್ಮ. ಇವತ್ತಿಗೆ ಆಗೋಯ್ತು. ಕುಮಾರಸ್ವಾಮಿ ಎಲ್ಲ ನಿನಗೆ ಉತ್ತರ ಕೊಡೋದು, ನನ್ನಂತವ್ರು ಕೊಡ್ತೀವಿ ನಿನಗೆ ಉತ್ತರ. ಎಚ್ಚರಿಕೆಯಿಂದ ಮಾತಾಡೋ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಬಗ್ಗೆ ಇನ್ನೊಂದು ಸಲ ಚಕಾರ ಎತ್ತಿದ್ರೆ ನಿನಗಂತೂ ಇನ್ನು ಗಾಚಾರ ಇದ್ದೇ ಇದೆ ಅಂತ ನೇರವಾಗಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಎಚ್ ಡಿ ಕುಮಾರಸ್ವಾಮಿ ಅವರು ವಿಧಾನಮಂಡಲದಲ್ಲಿ ಜಾತ್ಯತೀತ ಜನತಾದಳದ ನಾಯಕರಾಗಿ ಆಯ್ಕೆಯಾಗಿದ್ದರು. ಅವರೀಗ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರದ ಮಂತ್ರಿಗಳಾಗಿರೋದ್ರಿಂದ ಅದು ಖಾಲಿಯಾಗಿತ್ತು. ಇವತ್ತು 15/7/2024 ಬೆಳಗ್ಗೆ ಸುರೇಶ್ ಬಾಬು, ಚಿಕ್ಕನಾಯಕನಹಳ್ಳಿ MLA ಅವರಾದಂಥ ಸುರೇಶ್ ಬಾಬು ಅವ್ರನ್ನ ನಮ್ಮ ಜಾತ್ಯತೀತ ಜನತಾದಳದ ವಿಧಾನಮಂಡಲದಲ್ಲಿ ಅವ್ರನ್ನ ನಮ್ಮ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಉಪನಾಯಕರಾಗಿ ಶ್ರೀಮತಿ ಶಾರದಾ ಪೂರ್ಣ ನಾಯಕ್ ಅವ್ರನ್ನ ಶಿವಮೊಗ್ಗ ಜಿಲ್ಲೆಯವರು ಅವ್ರನ್ನ ಮಾಡಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ನಲ್ಲಿ SL ಭೋಜೇಗೌಡರನ್ನ ಪಕ್ಷದ ನಾಯಕರನ್ನಾಗಿ ಮತ್ತು ಉಪನಾಯಕರನ್ನಾಗಿ ಡಾಕ್ಟರ್ TA ಶರವಣ ಅವ್ರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ನಾನು ಆಯ್ಕೆ ಮಾಡಿದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರಿಗೆ ಮತ್ತು ನಮ್ಮ ಜಾತ್ಯತೀತ ಜನತಾದಳದ ರಾಜ್ಯ ಅಧ್ಯಕ್ಷರು ಮತ್ತು ಕೇಂದ್ರದ ಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರಿಗೆ, ಅದೇ ರೀತಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರ GT ದೇವೇಗೌಡರಿಗೆ ನಾನು ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೀನಿ. ಇವತ್ತು ನಾನು ಪತ್ರಿಕೆ ಮುಖಾಂತರ ಮಾತಾಡೋದು ಏನಂದರೆ, ಮೈಸೂರು ಜಿಲ್ಲೆಯಲ್ಲಿ ಒಬ್ಬ ಪುಣ್ಯಾತ್ಮ ಅವನೇ ಲಕ್ಷ್ಮಣ್ ಅಂತ. ಆತನ ಲೋಕಸಭೆಯಲ್ಲಿ ಹೀನಾಯವಾಗಿ ಸೋತಿದ್ದಾನೆ. ಆತನ ಕಾಂಗ್ರೆಸ್ ಅವರಿಗೆ ಅವ್ರನ್ನ ಲೀಡ್ರ್ಗಳನ್ನ ಉಪ್ಸೋದಕ್ಕನೋ ಆ ಲೀಡ್ರ್ಗಳ ಹತ್ರ ಒಳ್ಳೆ ಗೌರವ ಬರಲಿ ಅಂತನೋ ಬೇಸ್ ಅನ್ಸ್ಕೊಳಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಈ ರಾಜ್ಯದಲ್ಲಿ ಯಾರಾದರೂ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಆ ಮಂತ್ರಿ ಕಳ್ಕೊಂಡಿರೋದು, ಯಾರೋ ಪ್ರೆಸ್ ಮೀಟ್ ಮಾಡಿದರೆ ಜೈಲಿಗೆ ಹೋಗಿದ್ದಾರೆ ಅಂತ ಏನೋ ಇತಿಹಾಸ ಇದ್ದರೆ ಅದು HD ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ಪ್ರೆಸ್ ಮೀಟಲ್ಲಿ ಬರುವಾಗ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಏನು ನಡೆದಿದೆ ಅವ್ಯವಹಾರ ದಾಖಲಾತಿಗಳಿಲ್ಲದೆ ಅವರು ಯಾವತ್ತೂ ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಅದೇ ರೀತಿ ಮೊನ್ನೆ ಮೈಸೂರು ಮೂಡಾದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನ ಕುಲಂಕುಷವಾಗಿ ವಿಚಾರಿಸಿ ಡಾಕ್ಯುಮೆಂಟ್ಸ್ ಪ್ರಕಾರವಾಗಿ ಇಟ್ಟಿದ್ದಾರೆ. ಆದರೆ ಆ ಲಕ್ಷ್ಮಣ್ ವಕ್ತಾರ ಅಂತ ಹೇಳ್ಕೊಂಡು ಮೈಸೂರಲ್ಲೇ ಪ್ರೆಸ್ ಮೀಟ್ ಮಾಡೋದು, ಯಾವಾಗೂ ಪ್ರೆಸ್ ಮೀಟ್ ಮಾಡಿಕೊಂಡು ಇಲ್ಲ ಸಲ್ಲದು ಹೇಳ್ತಾರೆ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ನೀವು ಇಲ್ದಿದ್ದು ಸುಳ್ಳೆಲ್ಲ ಹೇಳ್ಕೊಂಡು ಗೆದ್ದುಬಿಟ್ರಿ, ಈಗ ಇನ್ನೂ ಮಾಡೋಕ್ಕೆ ಹೋಗಿ ಸುಳ್ಳನ್ನು ನೂರು ಮಾಡಿ ನಿಜ ಮಾಡೋಕ್ಕೆ ಹೋದ್ರೆ ಆಗೋದಿಲ್ಲ, ಇನ್ನು ಮುಂದೆ ಅದು ಸತ್ಯ ಹೇಳಿ, ಇಲ್ಲ ನಾನು ಪೇಪರ್ ತರ್ತೀನಿ, ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ. ನಾನು ಈ ರಾಜಕಾರಣಿಗಳಲ್ಲಿ ವಿನಂತಿ ಮಾಡ್ತೀನಿ, ಸುಮ್ಮನೆ ಈ ಬೂಟಾಟೆ ಮಾತುಗಳು ಸುಳ್ಳು ಯಾಕೆ ಹೇಳ್ಕೊಂಡು ನೀವು ಬನ್ನಿ ಸ್ಟೇಜಿಗೆ, ನಾನು ಬನ್ನಿ ಸ್ಟೇಜಿಗಲ್ಲ, ಇರೋದು ಸತ್ಯನೇ ಹೇಳಯ್ಯ. ಅಲ್ಲಿ ವಿಶ್ವನಾಥ್ ಅವ್ರ ಸಮಾಜದಾದಂಥ ಮನುಷ್ಯ ವಿಶ್ವನಾಥ್ ಹೇಳ್ತಾ ಇದ್ದಾರೆ, ಮೂಢದಲ್ಲಿ ತಿಂದಾಕ್ಬಿಟ್ಟಿದ್ದಾರಪ್ಪ ಇವರು, ಕಾನೂನು ಬಾಹಿರವಾಗಿ ಮಾಡ್ಕೊಂಡಿದ್ದಾರೆ ಅಂತ. 1992ರಲ್ಲಿ ಜವರಾನ್ನವರು ಸತ್ತೋಗಿರ್ತಾರೆ, ಅವ್ರ ಹೆಸರಲ್ಲೇ ಡಿನೋಟಿಫಿಕೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮನುಷ್ಯ ಹೇಳ್ತಾರೆ ಲಕ್ಷ್ಮಣ್ಣು, ಬರೀ ಡಿನೋಟಿಫಿಕೇಷನ್ ಮಾಡಬೇಕಾದ್ರೆ ಅವ್ರ ಹೆಸರೇನು ಬೇಕಾಗಿಲ್ಲ, ಬರೀ ಪಾಣಿ ಇದ್ದರೆ ಸಾಕು, ಎಷ್ಟು ಎಕರೆ ಅಂತಿದ್ರೆ ಸಾಕು ಡಿನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಮುಟ್ಟಾಳಿನ ಸ್ವಲ್ಪ ಅರ್ಥ ಆಗಬೇಕಾಗ್ತದೆ. ಡಿನೋಟಿಫಿಕೇಷನ್ ಮಾಡಬೇಕು ಅಂದರೆ ಅರ್ಜಿ ಕೊಡಬೇಕಲ್ವಾ? ಅರ್ಜಿ ನಾವು ಮೂಡಾಗಿ ಅರ್ಜಿ ಕೊಡಬೇಕಾದ್ರೆ ಅರ್ಜಿ ಸೈನ್ ಯಾರು ಹಾಕಿದ್ರೋ ಮುಟ್ಟಾಳ. ಅದನ್ನು ಕುಮಾರಸ್ವಾಮಿ ಹೇಳಿದ್ದು, ಅಪ್ಪ ಅರ್ಜಿ ಕೊಟ್ಟಿದ್ದಾರಲ್ಲ, ಜವರ ಅಂತ ಅರ್ಜಿ ಕೊಟ್ಟಿದ್ದಾರಲ್ಲ, ಆ ಅರ್ಜಿನ ಸತ್ತೋದು ಸೈನ್ ಹೆಂಗೆ ಬಂತು ಅಂತ ಕೇಳ್ತಾ ಇರೋದು, ಅದನ್ನು ಪರಿಶೀಲನೆ ಮಾಡಯ್ಯ ಪುಣ್ಯಾತ್ಮ. ಅದನ್ನು ಮಾಡಿದೆ ನೀನು ಏನೇನೋ ಇಲ್ಲ ಸಲ್ಲದ. ಇವತ್ತಿಗೆ ಆಗೋಯ್ತು. ಕುಮಾರಸ್ವಾಮಿ ಎಲ್ಲ ನಿನಗೆ ಉತ್ತರ ಕೊಡೋದು, ನನ್ನಂತವ್ರು ಕೊಡ್ತೀವಿ ನಿನಗೆ ಉತ್ತರ. ಎಚ್ಚರಿಕೆಯಿಂದ ಮಾತಾಡು. ಏನು ತಪ್ಪಾಗಿದೆ ಅದನ್ನು ನೀನು ಮಾಡ್ಕೊ. ನೀನು ಅವ್ರಿಗೋಸ್ಕರ ಭ್ರಮೆಗೋಸ್ಕರ ಹೇಳೋಕ್ಕೋ ಹೇಳಿದ್ರೆ ಏನು ಬೇಕಾದ್ರೆ ಹೇಳ್ಕೊ. ಆದರೆ ಈ ರಾಜ್ಯದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಮೇಲಾಗಲಿ, ಇಡೀ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಬಗ್ಗೆ ಇನ್ನೊಂದು ಸಲ ಚಕಾರ ಎತ್ತಿದ್ರೆ ನಿನಗಂತೂ ಇನ್ನು ಗಾಚಾರ ಇದ್ದೇ ಇದೆ ಅಂತ ನೇರವಾಗಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ವಿಶ್ವನಾಥ್ ಮತ್ತು ಒಬ್ಬ RTI ಕಾರ್ಯಕರ್ತ ಹೇಳ್ತಾ ಇದ್ದೇನೆ, ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ. 624 ಅವ್ರದ್ದು ಸರ್ವೆ ನಂಬರ್ನಲ್ಲಿ 3 ಎಕರೆ 16 ಗುಂಟೆನ ಜವರ ಅನ್ನೋರು ಅವ್ರು ತೀರೋದ ಮೇಲೆ ಅವರ ಬ್ರದರ್ಗೆ ಯಾರಿಗೂ ಆಗುತ್ತೆ, ದೇವರಾಜ್ ಅನ್ನೋನಿಗೆ
ದೇವರಾಜನವನಿಗೆ ಆದಮೇಲೆ ಆದಮೇಲೆ ಡಿನೋಟಿಫಿಕೇಷನ್ ಆಗ್ತದೆ. ಆದರೆ ದುಡ್ಡನ್ನ ತಗೊಂಡೋಗಿ 3,24,000 ದುಡ್ಡನ್ನ 3,24,000 ರೂಪಾಯಿ ಏನಿದೆ ಆ ದುಡ್ಡನ್ನ ಕೋರ್ಟ್ನಲ್ಲಿ ಇಟ್ಟ ಮೇಲೆ ಮುಗಿದೋಯ್ತದು. ಆ ಜಮೀನು ಮೂಡಕ್ಕೆ ಸೇರ್ಕೊಂಡಂಗೆ ತಿರುಗಿ ಅದನ್ನು ಡಿನೋಟಿಫಿಕೇಷನ್ ಅಂತ ಮಾಡ್ತೀವಿ ಅಂದರೆ ಕಾಲ ಇಂಪಾರ್ಟೆಂಟ್ ಇಲ್ಲಿ. 94ರಲ್ಲಿ ಯಾರು ಇದ್ದಿದ್ದಿಲ್ಲಿ? ಯಾರು ಉಪಮುಖ್ಯಮಂತ್ರಿ ಆಗಿದ್ರು? ಯಾರು ಉಪಮುಖ್ಯಮಂತ್ರಿ ಆಗಿದ್ದವರೇ ಆ ಮೈಸೂರು ಜಿಲ್ಲೆಯವರು ಸಿದ್ದರಾಮಯ್ಯನವರು. ಅವ್ರ ಪ್ರಭಾವವನ್ನು ಬೆಳೆಸಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲಿ ಪ್ರಶ್ನೆ ಒಂದೇ, ಅಧಿಕಾರದಲ್ಲಿರೋದಾರೀಗ ಸಿದ್ದರಾಮಯ್ಯನವ್ರು ನಡೆವಳಿಕೆಯಲ್ಲಿ ಬಂದಿರತಕ್ಕಂಥ ವಿಚಾರ. ನಾನಿಲ್ಲಿ ನೇರವಾಗಿ ಲಕ್ಷ್ಮಣ್ಣವ್ರು ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಆದರೂ ಡಾಕ್ಯುಮೆಂಟ್ಸ್ ಇಟ್ಕೋ. ಸುಮ್ಮನೆ ನೀನು ಡಾಕ್ಯುಮೆಂಟ್ಸ್ ತೋರಿಸ್ತಿದ್ದೆ ಈ ರೀತಿ, ನಾನು ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ರೀತಿ. ಆದರೆ ಕುಮಾರಣ್ಣ ಹೇಳಿದ್ದು ಡಿನೋಟಿಫಿಕೇಷನ್ ಬಗ್ಗೆ ನೀನು ಮಾತಾಡ್ದಲ್ಲ, ಅದನ್ನು ನೀನು ಅರ್ಥ ಮಾಡ್ಕೊಬೇಕು. ಎಚ್ ವಿಶ್ವನಾಥನ್ ಗುತ್ತಿಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಆ ಕಾರ್ಯಕರ್ತ ಯಾರೋ ಕಾರ್ಯಕರ್ತ ಅವ್ನು ಬೆಳಗ್ಗೆ ಇದ್ರೆ ಅವನು ಹೋರಾಟ ಮಾಡ್ತಾ ಇದ್ದಾನೆ, ಅವನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಅವ್ರ ಬಗ್ಗೆ ಮಾತಾಡಿದ್ರೆ ಟಿ ವಿಗಳೆಲ್ಲ ಬರೋದಿಲ್ಲ, ಅದು TRP ಸಿಕ್ಕಲ್ಲ ಅಂತೇಳಿ ನೀನು ದುರುದ್ದೇಶ ಇಟ್ಕೊಂಡು ನೇರವಾಗಿ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರೆ ನಾನು ಏನು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ಬೋದು ಅಂತ ನೀನು ತಿಳ್ಕೊಂಡಿದ್ರೆ ಲಕ್ಷ್ಮಣ್, ಇದೇ ಕೊನೆ ಅವಕಾಶ ನಿನಗೆ. ಇನ್ನು ಮುಂದೆ ನೀನು ಡಾಕ್ಯುಮೆಂಟ್ಸ್ ಇದ್ರೆ ಬಾ, ನಾನು ನೀನಪ್ಪ ಸುಮ್ಮನೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಬೇಡ. ನೀನು ಪ್ರೆಸ್ ಮುಖಾಂತರನೇ ಕೊಡು, ನಾನು ಪ್ರೆಸ್ ಮುಖಾಂತರ ಕೊಡ್ತೀನಿ. ಇನ್ನು ಮುಂದೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಲಕ್ಷ್ಮಣ್ ಅವರಿಗೆ ಎಚ್ಚರಿಕೆ ಮಾತ್ರ ಹೇಳ್ತಾ ಇದ್ದೀನಿ.